ಕೊರೋನಾವನ್ನ ದೂರ ಮಾಡುವಂತ ಹಿನ್ನೆಲೆಯಲ್ಲಿ ಇಡೀ ಭಾರತವನ್ನ ಲಾಕ್ ಡೌನ್ ಮಾಡಲಾಯಿತು. ಈ ಒಂದು ಸಂದರ್ಭದಲ್ಲಿ ಒಬ್ಬೊಬ್ಬರದ್ದು ಕೂಡ ಒಂದೊಂದು ರೀತಿಯಾದಂತ ಸಮಸ್ಯೆ. ಕೊರೋನಾದಿಂದ ಊರು ಸೇರಿದಂತವರಿಗೆ ಈಗ ಕಂಟಕ ಎದುರಾಗಿದೆ. ಪಟ್ಟಣ ಸೇರಿದಂತ ಜನರೆಲ್ಲ ಹುಟ್ಟೂರನ್ನ ಸೇರಿದ್ರು, ಗುಳೆ ಹೋದವರೆಲ್ಲ ಕೂಡ ಗ್ರಾಮಗಳಿಗೆ ವಾಪಸ್ ಆಗಿದ್ರು. ಇಲ್ಲಿ ಇರೋದಕ್ಕೆ ಕಷ್ಟ ಆಗುತ್ತೆ ಪಾಪ, ಅವ್ರಿಗೂ ಕೆಲಸ ಇರೋದಿಲ್ಲ. ಅಟ್ಲೀಸ್ಟ್ ಊರ್ನಲ್ಲಿ ಹೋದ್ರೆ ಆ ರೇಷನ್ ಕಾರ್ಡ್ ನಲ್ಲಿ ಅಕ್ಕಿನಾದ್ರೂ ಸಿಗುತ್ತೆ, ಹೇಗಾದ್ರೂ ಬದುಕಬಹುದು ಅನ್ನುವ ಲೆಕ್ಕಾಚಾರದಲ್ಲಿ ಎಲ್ಲರೂ ಊರಿಗೆ ಹೋಗಿದ್ರು. ಉತ್ತರ ಕರ್ನಾಟಕದ ಬಹುತೇಕ ಮಂದಿಗೆ ಈಗ ಸಂಕಷ್ಟ ಎದುರಾಗಿದೆ. ರಾಯಚೂರು, ಕೊಪ್ಪಳ, ವಿಜಯಪುರ, ಯಾದಗಿರಿ, ಬಾಗಲಕೋಟೆ ಈ ಭಾಗದಲ್ಲಿ ಸಾಕಷ್ಟು ಜನ ಕಾರ್ಮಿಕರಿದ್ದಾರೆ. ನಗರಗಳಿಂದ ವಾಪಸ್ ಬಂದಂತವರಿಗೆ 14 ದಿನ ಹೋಮ್ ಕ್ವಾರಂಟೈನ್ ಅನ್ನ ಕೂಡ ಮಾಡಲಾಗಿತ್ತು. ಅವರ ಸೇಫ್ಟಿಗೋಸ್ಕರ ತಮ್ಮ ಗ್ರಾಮದಲ್ಲೇ ಪರಕೀಯರಂತೆ ಈಗ ಬದುಕುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದ್ ಕಡೆ ಕೆಲಸ ಇಲ್ಲ, ಸಂಪಾದನೆ ಇಲ್ಲದೆ ಪರದಾಟವನ್ನ ಮಾಡ್ತಾ ಇದ್ದಾರೆ. ಇನ್ನು ಒಂದ್ ಕಡೆ ಅಲ್ಲಿನ ಜನರು ಒಂದ್ ರೀತಿಯಾಗಿ ಇವ್ರು ಯಾರಪ್ಪ, ಇವ್ರು ಒಂದ್ ರೀತಿಯಾಗಿ ನಮ್ಮವರಲ್ಲ ಅನ್ನುವ ರೀತಿ ಟ್ರೀಟ್ ಮಾಡ್ತಾ ಇದ್ದಾರಂತೆ. ನಾ ಪ್ರತಿ ಜಿಲ್ಲೆಯಲ್ಲೂ ಏನಾಗ್ತಾ ಇದೆ ಅನ್ನೋದರ ಅಂಕಿ ಅಂಶವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ರಾಯಚೂರಿನಲ್ಲಿ ವಾಪಸ್ ಬಂದವರ ಪಾಡು ಅರೋಹರ ಆಗ್ಬಿಟ್ಟಿದೆ. ಅಲ್ಲಿಯೂ ಕೂಡ ಉದ್ಯೋಗವಿಲ್ಲ. ಇಲ್ಲಿ ಉದ್ಯೋಗ ಇಲ್ಲದಂತ ಹಿನ್ನೆಲೆಯಲ್ಲಿ ಸರ್ಕಾರ ನೀಡಿದಂತ ಅನ್ನಭಾಗ್ಯದ ಯೋಜನೆ, ಅಂದ್ರೆ ಸರ್ಕಾರ ಈಗ ಅಕ್ಕಿ, ರೇಷನ್ ಎಲ್ಲ ಕೊಡ್ತಾ ಇದೆಯಲ್ಲ, ಅದನ್ನೇ ನಂಬಿಕೊಂಡು ಬದುಕುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಕ್ಕಿ ಮಾತ್ರ ಇವರಿಗೆ ಈಗ ಆಧಾರ ಆಗೋಗಿದೆ. ಮುಂದೆ ಹೇಗೆ ಜೀವನ ನಡೆಸೋದು ಅನ್ನುವ ಚಿಂತೆಯಲ್ಲಿ ಮುಳುಗಿದ್ದಾರೆ. ಇವರೆಲ್ಲರೂ ಕೂಡ ಕಷ್ಟದಲ್ಲಿ ಜೀವನವನ್ನ ನಡೆಸ್ತಾ ಇದ್ದಾರೆ. ರಾಯಚೂರಿನ ಕುಟುಂಬಗಳು, ರಾಯಚೂರಿನ ಸುಮಾರು 48,000 ಕೂಲಿಕಾರರು ಕಂಗಾಲಾಗಿರುವಂತದ್ದು. ಮೊನ್ನೆ ಅಷ್ಟೇ ಒಂದು ರಿಪೋರ್ಟ್ ಬಂದಿತ್ತು. ಆ ರಿಪೋರ್ಟ್ ಅಲ್ಲಿ 40 ಕೋಟಿ ಜನ ಭಾರತೀಯರು ಬಡತನದಿಂದ ಮುಂದೆ ನರಳಬೇಕಾಗುತ್ತೆ ಅನ್ನುವ ರಿಪೋರ್ಟ್ ಇತ್ತು. ಅದರ ಅಂಕಿಅಂಶ ನಮ್ಮ ಕರ್ನಾಟಕದಲ್ಲೇ ನೋಡ್ತಾ ಇದ್ರೆ ಒಂದ್ ರೀತಿಯಾಗಿ ಶಾಕ್ ಆಗುತ್ತೆ. ವೈರಸ್ ಬಂದದ ಅಂತ ಹೇಳಿದ್ರೆ ನಾವು ನಮ್ಗೆ ಗೊತ್ತಿಲ್ಲ ಸರ್. ಆ ಕಡೆಗೂ ಹಂಗೆ ಒಂದು 5-6 ದಿವಸ ದುಡಿದೀವಿ ಸರ್. ದುಡಿದಿವ್ರಿಗೂ ಪೇಮೆಂಟ್ ಕೊಟ್ಟಿಲ್ಲ ರೀ ನಮ್ಗೆ. ಕೊಟ್ಟಿಲ್ಲ ಅಂದ್ರೆ ಅವ್ರಿಗೂ ಹೋಗ್ಬಾರ್ದು ಅಂದ್ರಿಗೂ ನಮ್ಮ 3 ಜನ ಎಲ್ಲರೂ ನಮ್ಮ ಮೆಂಬರು, ಸದಸ್ಯರು, ಅಧ್ಯಕ್ಷಗಳು ಎಲ್ಲ ಇದ್ದು ಬರಬೇಕು ಎಲ್ಲರೂ ಅಂತ ಹೇಳಿದ್ರು ಸರ್ ನಮ್ಮ ಮನೆಯವ್ರಿಗೂ. ಅದ್ರ ತಕ್ಷಣ ನಾವು ನಡ್ಕೊಂತ ಬರ್ತಿದ್ದೀವಿ. ಒಂದು ಆಟ ಸೇರ್ಕೊಂಡು ನಮ್ಮ ಊರಿಗೆ ನಾವು ಹೆಂಗೋ ಒಂದು ರೀತಿಯ ಮ್ಯಾಗ ನಾವು ಬಂದಿದ್ದೀವಿ. ಇಲ್ಲಿ ಏನು ಕೆಲಸ ಇಲ್ಲ ಸರ್. ಇಲ್ಲಿ ಬಂದ ತಕ್ಷಣ 1 ರೂಪಾಯಿ ಕೂಲಿ ಇಲ್ಲ, ಏನಿಲ್ಲ. ನಮ್ಮ ಮನ್ಯಾಗ ನಾವಿದ್ದೀವಿ ಸರ್, ಎಲ್ಲಿಗೆ ಹೋಗಿಲ್ಲ. ಕಷ್ಟ ಏನಿಲ್ಲ ಸರ್. ಇಲ್ಲಿ ತಿಂಬಾಕ ಊಟ ಗೀಟ ಇದೆ. ಹುಡುಗರು ಪಡುಗರ ಇದಾರ, ಏನನ್ನ ಎಲ್ಲೇನ ಸ್ವಲ್ಪ ಜ್ವರ ಗಿರ ಬಂದಿದ್ರು ಇದಾದ, ತಿಂಬಾಕು ಇದಾದ. ಈ ಕೂಪನ್ ರಾಸನ್ ಬರ್ತದಲ್ರಿ, ಅದು ಅಕ್ಯಾವ, ಅದಿಷ್ಟೇ, ಇನ್ನೇನಲ್ಲ. ರಾಯಚೂರು ಕಥೆಯನ್ನ ನೋಡಿದ್ರೆ ಈಗ ಬಾಗಲಕೋಟೆಯದ್ದನ್ನ ತೋರಿಸ್ತಾ ಇದೀವಿ. ಊರಿಗೆ ಬಂದವರನ್ನ ಸಂಶಯದಿಂದ ನೋಡ್ತಾ ಇದ್ದಾರೆ ಅಲ್ಲಿನ ಜನ. ವಲಸೆ ಕಾರ್ಮಿಕರಿಗೆ ಕೊರೋನಾ ಅಂಟಿದೆ ಎಂಬ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಸೊ ಹೀಗಾಗಿ ಒಂದ್ ರೀತಿಯಾಗಿ ಪರಕೀಯರ ಅಂತೆ ಅವರನ್ನ ಟ್ರೀಟ್ ಮಾಡ್ತಾ ಇದ್ದಾರೆ. ತಪಾಸಣೆ ಮುಗಿಸಿ ಬಂದ್ರೂ ಕೂಡ ಇನ್ನೂ ಹೋಗಿಲ್ಲ ಸಂಶಯ. ಕೆಲವರು ಊರು ಸೇರಿದ್ರೆ ಇನ್ನು ಕೆಲವರು ಬೀದಿಯಲ್ಲೇ ಇದ್ದಾರೆ. ಕೂಲಿಯೂ ಇಲ್ಲ, ಕೆಲಸವೂ ಇಲ್ಲದೆ ಜನ ಪರದಾಟವನ್ನ ಮಾಡ್ತಾ ಇದ್ದಾರೆ.